ಇಂದಿರಾ ಗಾಂಧಿಯವರ ಜಯಂತಿ ನಾವು ಸ್ವಯಂ ಪ್ರೇರಣೆಯಿಂದ ಅವರ ಆಶೀರ್ವಾದದಿಂದ ರಾಜಕೀಯವಾಗಿ ಇಲ್ಲಿವರೆಗೂ ಬೆಳೆದು ಬಂದಿದೆ. 1975-76ರಲ್ಲಿ 20 ಅಂಶಗಳ ಕಾರ್ಯಕ್ರಮದ ನನ್ನ ತಾಲೂಕಾದ ಶಿಡ್ಲಘಟ್ಟದಿಂದ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಅವಿಭಾಜ್ಯ ಜಿಲ್ಲೆ ನಾನು ಒಬ್ಬ ಸದಸ್ಯನಾಗಿ ಆ ಬಡವರಿಗೆ ಕೊಟ್ಟಂತ ಶಕ್ತಿ ಏನು ಗಿರಿವಿ ಇಟ್ಟಿದ್ದ ಎಲ್ಲ ವಸ್ತುಗಳನ್ನು ಕೂಡ ಬಿಡಿಸಿ ಅಧಿಕಾರಿಗಳು ಅವರ ಮನೆ ಬಾಗಿಲಿಗೆ ಆನಂದ ಬಾಷ್ಪಗಳು ಆ ಬಡವರ ಕಣ್ಣಲ್ಲಿ. ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ, ಬಡ್ಡಿಗೆ ಬಡ್ಡಿ ಹಾಕ್ತಾ ಇದ್ರು. ಅವೆಲ್ಲನ್ನು ಬಿಡಿಸಿ ಅವರ ಮನೆ ಸೇರಿಸಿ ಬಡವರಿಗೆ ಉಳುವವರಿಗೆ ಭೂಮಿಯನ್ನು ಕೊಟ್ಟರು. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಎಲ್ಲ ವರ್ಗದ ಜನರಿಗೂ ರೈತರಿಗೂ ಕೂಡ ಸಾಲ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಇಂಥ ಮಹತ್ತರವಾದಂಥ ತೀರ್ಮಾನ ಕೊಟ್ಟು ದೇಶ ಕಲ್ಯಾಣವನ್ನು ಮಾಡಿ ಈ ರಾಷ್ಟ್ರದಲ್ಲಿ ಸ್ವಾಭಿಮಾನವಾಗಿ ಬದುಕಬೇಕು, ಎಲ್ಲರೂ ಸಮವಾಗಿ ಬದುಕಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನಿದೆ ಅದಕ್ಕೆ ಪೂರಕವಾಗಿ ಸಮನಾಗಿ ಹಂಚ್ಕೊಬೇಕು. ಅವರು ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರೈಸ್ತರಾಗಲಿ ನಾವೆಲ್ಲ ಅಣ್ಣ ತಮ್ಮಂದರಾಗಿ ಬಾಳ ಬದುಕಬೇಕು. ಅದು ಗಾಂಧೀಜಿಯವರ ಚಿಂತನೆಯನ್ನ ಚಾಚೂ ತಪ್ಪದೆ ಇಂದಿರಾ ಗಾಂಧಿಯವರು ಕೆಲಸ ಮಾಡಿದ್ದಾರೆ. ಅಂಥವರ ಜಯಂತಿಯಲ್ಲಿ ಇವತ್ತು ಭಾಗವಹಿಸಿದ್ದು ನನ್ನ ಸೌಭಾಗ್ಯ. ಅವರ ಸಿದ್ಧಾಂತಗಳನ್ನು, ಅವರ ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನು ನಾವು ಯಥೋಚಿತವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ನಡೆಸಿಕೊಂಡು ಹೋದ್ರೆ ಈ ದೇಶ ಕಲ್ಯಾಣ ಆಗ್ತದೆ. ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ ಅಂತ ತಾಯಿಯ ಒಂದು ಸ್ಫೂರ್ತಿ ನಮಗೆ ಯಾವಾಗ ಇರಲಿ ಅಂತ ನಾನು ಅವರನ್ನ ಆಶೀರ್ವಾದ. ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಸರ್ ತಮ್ಮ ಸ್ಪಷ್ಟನೆ ಸರ್. ಈಗಾಗಲೇ ಹೇಳ್ತೀನಿ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡು ರದ್ದಾಗಲ್ಲ, ಎಪಿಎಲ್ ಕಾರ್ಡು ರದ್ದಾಗಲ್ಲ. ಯಾರು ಬಿಪಿಎಲ್ ಅಲ್ಲಿ ಇದಾರೆ ಅವರೆಲ್ಲ ಇರ್ತಾರೆ. ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅವರು ಎಪಿಎಲ್ ಅಲ್ಲಿ ಇರ್ತಾರೆ. ಯಾವುದು ಕಾರ್ಡು ರದ್ದು ಮಾಡೋದಿಲ್ಲ. ಸರ್ಕಾರಿ ಕೆಲಸ ಇರೋರು, ಇನ್ಕಮ್ ಟ್ಯಾಕ್ಸ್ ಇರೋರು ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಇವತ್ತು ಎಪಿಎಲ್ ಒಳಗಡೆ ಬರ್ತಾರೆ. ಅವರನ್ನು ಕೂಡ ನಾವು ಎಪಿಎಲ್ ಕಾರ್ಡ್ ಅಲ್ಲಿ ಇಟ್ಟಿದ್ದೇವೆ. ಯಾವ ತರವಾದ ತೊಂದರೆ ಆಗೋದಿಲ್ಲ. ಒಂದು ವೇಳೆ ಯಾರಾದರೂ ಬಿಪಿಎಲ್ ಕಾರ್ಡ್ ಅಲ್ಲಿ ಬಿಟ್ಟೋಗಿದ್ರೆ ಅವರ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಬಿಪಿಎಲ್ ಸೇರಿಸಿ ಅವರಿಗೆ ಸೌಲಭ್ಯವನ್ನು ಕೊಡುವಂತ ಮಾಡ್ತೀವಿ. ಭಯಪಡಬೇಕಾಗಿಲ್ಲ. ಎಲ್ಲರಿಗೂ ಬಿಪಿಎಲ್ ಕಾರ್ಡ್ ಅಲ್ಲಿ ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ. ಎಪಿಎಲ್ ಅವ್ರಿಗೆ ಸಿಕ್ಕೋ ಸೌಲಭ್ಯಗಳು ಅವ್ರಿಗೂ ಸಿಗ್ತದೆ. ಯಾವ ಕಾರ್ಡು ರದ್ದು ಮಾಡೋದಿಲ್ಲ. ಪರಿಷ್ಕರಣೆ ಯಾವ ಮಾನದಂಡದಲ್ಲಿ ಆಗ್ತದೆ? ಮಾನದಂಡ ಒಂದೇ. ಇನ್ನೊಂದು 15-20 ದಿನದಲ್ಲಿ ಕಂಪ್ಲೀಟ್ ಪರಿಷ್ಕರಣೆ ಆಗ್ತದೆ. ನಾನು ನಾಳೆ ಕೂಡ ಪ್ರೆಸ್ ಮುಂದೆ ಬರ್ತೇನೆ. ನಿಮಗೆಲ್ಲ ಕೂಡ ವಿವರವಾಗಿ ಅಂಕಿಅಂಶಗಳನ್ನು ಕೊಡ್ತೇನೆ. ನಾಳೆ ಅಥವಾ ನಾಳಿದ್ರೊಳಗಡೆ ಮೀಟಿಂಗ್ ಮಾಡ್ತೇನೆ. ಅಲ್ಲಲ್ಲ, ಇದು ಕಂಪ್ಲೀಟ್ ಪರಿಷ್ಕರಣೆ ಆದ ತಕ್ಷಣ ಹೊಸ ಕಾರ್ಡು ನಾವು ಬಿಡುಗಡೆ ಮಾಡ್ತೀವಿ. ನಮಗೆ ಹಣನೇ ಖರ್ಚಾಗ್ತಾ ಇಲ್ಲ. ಬಿಪಿಎಲ್ ಇಟ್ಟಿರೋದು 8,000. ಹೋದ್ ಸಾರಿ 10,000 ಕೋಟಿ ಇಟ್ಟಿದ್ವಿ. ಈ ಸಾರಿ 8,000 ಕೋಟಿ ಇಟ್ಟಿದ್ದೀವಿ. 600-650 ಕೋಟಿ ಮೇಲೆ ಹೋಗಲೇ ಇಲ್ಲ. ಇನ್ನು ಎಲ್ರಿಗೂ ಕೊಡ್ತಾ ಇದ್ದೀವಿ. ಹಣದ ತೊಂದರೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವರದೇ ಆದ ಅನುಭವ 14 ಬಜೆಟ್ ಕೊಟ್ಟಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಆಗಿ. ಯಾವ ತರವಾದ ತೊಂದರೆ ಇಲ್ಲ, ಹಣದ ಕೊರತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.